ಆಪಾದನೆ ಎರಡನೆಯ ಭಾಗ. ಸೀತೆಯು ರಾಮನಿದ್ದಲ್ಲಿಗೆ ಬರ್ತಾಳೆ. ವಿಭೀಷಣನು ಹೇಳಿದಂತೆ ಸೀತೆಯು ಅಭ್ಯಂಜನ ಸ್ನಾನ ಮಾಡಿ ಸರ್ವಾಲಂಕೃತಳಾಗಿ ಯುದ್ಧರಂಗಕ್ಕೆ ಬರ್ತಾಳೆ. ಕೂಡಲೇ ರಾಮನ ಮುಖಚರ್ಯೆ ಪೂರ್ತಿ ಬದಲಾಗುತ್ತೆ. ಆಗ ಲಕ್ಷ್ಮಣ, ವಿಭೀಷಣ ಹಾಗೂ ಆಂಜನೇಯ ಇವರೆಲ್ಲರಿಗೂ ಬಹಳ ಆಶ್ಚರ್ಯವಾಗುತ್ತೆ. ಇಂತಹ ರಾಮನನ್ನು ಯಾರೂ ಕಂಡಿರಲಿಲ್ಲ, ನೋಡಿರಲಿಲ್ಲ. ರಾಮನು ಸೀತೆಗೆ ಹೇಳ್ತಾನೆ, ರಣರಂಗದಲ್ಲಿ ರಾವಣನನ್ನು ಕೊಂದಿರುವೆನು. ಯಾಕೆ ಅಂತಂದರೆ ಅವನು ಅಯೋಧ್ಯ ನಗರದ ರಾಜರಿಗೆ ತೊಂದರೆಯನ್ನು ಕೊಟ್ಟಿರುವನು. ಇದರಿಂದ ರಾಮನ ಪೌರುಷವನ್ನು ಜಗತ್ತು ನೋಡಿತು. ಈಗ ನಾನು ಸ್ವತಂತ್ರನು. ನಾನು ನಿನಗಾಗಿ ಯುದ್ಧವನ್ನು ಮಾಡಲಿಲ್ಲ. ನಮ್ಮ ವಂಶದ ಗೌರವವನ್ನು ಕಾಪಾಡಲು ನಾನು ಯುದ್ಧವನ್ನು ಮಾಡಿದೆ ಅಂತ ಹೇಳ್ತಾನೆ. ಮೂರನೆಯದಾಗಿ, ನೀನು ರಾವಣನ ಆಶ್ರಯದಲ್ಲಿದ್ದೆ. ನೀನು ಅತ್ಯಂತ ಸೌಂದರ್ಯವತಿ. ಹೀಗಿರುವಾಗ ನಿನ್ನನ್ನು ಹೇಗೆ ನಂಬಲು ಸಾಧ್ಯ? ಐದನೆಯದಾಗಿ, ನೀನು ಬೇರೆಯವರ ಅಧೀನದಲ್ಲಿದ್ದೆ. ಅಂತಹವಳನ್ನು ಸ್ವೀಕರಿಸಿದರೆ ಎಲ್ಲರೂ ಏನೆಂದು ಭಾವಿಸುವರು? ನನ್ನನ್ನು ಟೀಕೆ ಮಾಡುವರು. ಅಷ್ಟೇ ಅಲ್ಲ, ನಿನ್ನ ಚಾರಿತ್ರ್ಯದಲ್ಲೂ ಸಂಶಯ ಇದೆ ಅಂತ ಹೇಳ್ತಾನೆ. ಆದ್ದರಿಂದ ನೀನು ಎಲ್ಲಿಗೆ ಬೇಕಾದರೂ ಹೋಗಬಹುದು ಅಂತ ಹೇಳ್ತಾನೆ. ಲಕ್ಷ್ಮಣನೊಂದಿಗೆ, ವಿಭೀಷಣ ಅಥವಾ ಸುಗ್ರೀವ, ಹೀಗೆ ಯಾರ ಜೊತೆ ಬೇಕಾದರೂ ಹೋಗಬಹುದು ಅಂತ ಹೇಳ್ತಾನೆ ರಾಮ ಸೀತೆಗೆ. ಇನ್ನು ನನಗೂ ನಿನಗೂ ಯಾವ ಸಂಬಂಧವೂ ಇಲ್ಲ ಅಂತ ಹೇಳ್ತಾನೆ. ರಾಮನಿಂದ ಇಂತಹ ಮಾತುಗಳನ್ನು ಕೇಳಿ ಎಲ್ಲರಿಗೂ ಆಘಾತವಾಯಿತು. ಸೀತೆಯೂ ಸಹ ಹೇಳ್ತಾಳೆ, ನನ್ನ ದೇವರೇ ಹೀಗೆ ಹೇಳಿದರೆ ನಾನೇನು ಮಾಡಲಿ? ನನ್ನ ಚಾರಿತ್ರ್ಯದ ಬಗ್ಗೆ ನಾನು ಆಣೆ ಮಾಡಿ ಹೇಳುತ್ತೇನೆ ಅಂತ ಹೇಳ್ತಾಳೆ. ರಾವಣನು ಅಪಹರಿಸುವ ಸಮಯದಲ್ಲಿ ನನ್ನನ್ನು ತಾಕಿರಬಹುದು, ಆದರೆ ನನ್ನ ಮನಸ್ಸು ಸ್ವಚ್ಛವಾಗಿತ್ತು. ಇಷ್ಟೆಲ್ಲ ಆದ ಬಳಿಕ ಈಗ ಹೇಳುವ ಬದಲು ಆಂಜನೇಯನ ಬಳಿ ಹೇಳಿ ಕಳಿಸಬೇಕಾಗಿತ್ತು. ನೀನು ಸಾಮಾನ್ಯರ ಹಾಗೆ ಮಾತನಾಡ್ತಾ ಇದೀಯಾ. ನಾನು ಭೂದೇವಿಯ ಮಗಳು ಅಂತ ಹೇಳ್ತಾಳೆ. ತನ್ನನ್ನು ಸಮರ್ಥಿಸಿಕೊಳ್ಳುತ್ತಾ ಲಕ್ಷ್ಮಣನಿಗೆ ಹೇಳ್ತಾಳೆ, ಇದೆಲ್ಲ ಬೇಡ, ನೀನು ಬೆಂಕಿಯನ್ನು ಹಾಕು, ನಾನು ಅಗ್ನಿಪ್ರವೇಶ ಮಾಡ್ತೀನಿ ಅಂತ ಹೇಳ್ತಾಳೆ. ಇಲ್ಲಿ ನಾವು ರಾಮನನ್ನು ಇನ್ನೊಂದು ದೃಷ್ಟಿಯಿಂದ ನೋಡಿದಾಗ ಆತ ರಾಜನು. ಆ ದೃಷ್ಟಿಯಿಂದಲೂ ಅವನು ಆಲೋಚಿಸಬೇಕಾಗಿದೆ. ಆದ್ದರಿಂದ ಮುಂದೆ ಯಾರಾದರೂ ಟೀಕಿಸಿದರೆ ಅವರಿಗೆ ಉತ್ತರಿಸಬೇಕಾಗಿದೆ. ಆದ್ದರಿಂದ ಹೀಗೆಲ್ಲ ಪ್ರಶ್ನೆಯನ್ನು ಮಾಡ್ತಾನೆ ರಾಮ. ರಾಮನಿಗೆ ಸೀತೆಯ ಮೇಲೆ ಅಪಾರವಾದ ಪ್ರೇಮ. ಆದರೆ ಕಾಲ ಕಳೆದಂತೆ ಇತರರು ಇಂತಹ ಪ್ರಶ್ನೆಗಳನ್ನು ಕೇಳಬಹುದು ಅಂಥೇಳಿ ಹೇಗೆ ಕೇಳಿದನೋ ರಾಮ.